ಹಾಯ್ ಹಲೋ ಮೈ ಬೆಸ್ಟೀಸ್, ವೆಲ್ಕಮ್ ಟು ಶ್ರೇಯಸ್ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಸ್ಪೆಷಲ್ಲು ಅಂತ ಹೇಳಿದ್ರೆ ಎಲ್ರಿಗೂ ಕ್ಯೂರಿಯಾಸಿಟಿ ಅನ್ನೋದಿರುತ್ತೆ. ಅದು ಕೂಡ ಕೇವಲ 20 ರೂಪಾಯಿನ ಖರ್ಚು ಮಾಡಿಕೊಂಡು ನಾವು ಹೇಗೆ ವರ್ಷ ಪೂರ್ತಿ ಐಬ್ರೋವನ್ನು ಮಾಡ್ಕೊಳ್ಬೋದು. ವರ್ಷಗಳಲ್ಲ, ಎಷ್ಟೋ ವರ್ಷಗಳು ನಾವು ಜೀವನ ಪರ್ಯಂತ ಕೂಡ ಮಾಡ್ಕೊಳ್ಬೋದು. ಜಸ್ಟ್ ಒಂದು 20 ರೂಪಾಯಿನ ಖರ್ಚು ಮಾಡಿದ್ರೆ ಸಾಕು, ನಾವೇ ಸೆಲ್ಫ್ ಮನೆಯಲ್ಲೇ ಐಬ್ರೋವನ್ನು ಮಾಡ್ಕೊಳ್ಬೋದು. ಕೆಲವೊಬ್ಬರಿಗೆ ಮನೆಯಲ್ಲಿ ಐಬ್ರೋವನ್ನು ಮಾಡಿಸ್ಕೊಳ್ಳೋದಕ್ಕೆ ಪಾರ್ಲರ್ಗಳಿಗೆ ಕಳಿಸೋದಿಲ್ಲ, ಅಂಥವ್ರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಅಲ್ಲದೆ ಇನ್ನೂ ಕೆಲವು ಹೆಣ್ಣು ಮಕ್ಕಳಿಗೆ ಹಳ್ಳಿಯಿಂದ ಸಿಟಿಗೆ ಬಂದು ಪಾರ್ಲರ್ಗಳಿಗೆ ಹೋಗಿ ಐಬ್ರೋನ ಮಾಡಿಸ್ಕೊಳ್ಬೇಕಾಗಿರುತ್ತೆ, ಅಂಥವ್ರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ಹೇಗೆ ನಾವು ಜಸ್ಟ್ ಒಂದು 20 ರೂಪಾಯಿನ ಖರ್ಚು ಮಾಡಿ ನಾವು ಐಬ್ರೋನ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡ್ತಾ ಇದ್ದೀರಲ್ವ, ಜಸ್ಟ್ ಈ ಒಂದು ಪ್ರಾಡಕ್ಟನ್ನು ತಗೊಂಡ್ರೆ ಸಾಕು, ಈ ಥರ ಬರುತ್ತೆ. ಯಾವುದೇ ಒಂದು ಬ್ಯಾಂಗಲ್ ಸ್ಟೋರ್ಸ್ಗಳಲ್ಲೂ ಕೂಡ ಸಿಗುತ್ತೆ, ಎಲ್ಲ ಬ್ಯಾಂಗಲ್ ಸ್ಟೋರ್ಸ್ಗಳಲ್ಲೂ ಅವೈಲಬಲ್ ಇದೆ. ಜಸ್ಟ್ ಈ ಒಂದು ಪ್ರಾಡಕ್ಟನ್ನು ಒಂದು ಸಲ ಪರ್ಚೇಸ್ ಮಾಡಿದರೆ ಸಾಕು, ನೀವು ಜೀವನವಿಡೀ ನಾವು ಐಬ್ರೋವನ್ನು ಈ ಒಂದು 20 ರೂಪಾಯಿಯನ್ನು ಖರ್ಚು ಮಾಡಿ ಒಂದು ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋದ್ರಿಂದ ನಾವು ಮಾಡ್ಕೊಳ್ಬೋದು ಮನೆಯಲ್ಲಿ ಐಬ್ರೋನ. ಹೇಗೆ ಅಂತ ಕೂಡ ಮುಂದೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಲ್ಲರೂ ಎಂಡ್ ತನಕ ವಾಚ್ ಮಾಡಿ. ಹಾಗೆ ಹೊಸದಾಗಿ ಯಾರಾದರೂ ನನ್ನ ಚಾನಲ್ಗೆ ವಿಸಿಟ್ ಆಗಿದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ. ಬನ್ನಿ, ಹೇಗೆ ಈ ಒಂದು ಪ್ಲಕ್ಕರನ್ನು ಉಪಯೋಗಿಸ್ಕೊಂಡು ನಾವು ಐಬ್ರೋನ ಮಾಡ್ಕೊಳ್ಳೋದು ಅಂತ ಲೈವಲ್ಲಿ ತೋರಿಸ್ತೀನಿ. ನನ್ನ ಐಬ್ರೋ ನೋಡಿ ಆಲ್ರೆಡಿ ಈ ಥರ ಇದೆ. ಈ ಒಂದು ಎಕ್ಸ್ಟ್ರಾ ಹೇರ್ಸ್ ಇದೆಯಲ್ಲ, ಅದನ್ನು ನಾವು ಜಸ್ಟ್ ಈ ಒಂದು ಪ್ಲಕ್ಕರಿಂದನೇ ರಿಮೂವ್ ಮಾಡ್ಬೋದು. ಅಲ್ಲದೆ ಕೆಲವರು ಐಬ್ರೋವನ್ನು ಮಾಡಿಸ್ಕೊಂಡಿರ್ತಾರೆ, ಆದರೆ ಒಂದು ವೀಕಲ್ಲೇ ಫಂಕ್ಷನ್ ಇರುತ್ತೆ, ಬಟ್ ಎಕ್ಸ್ಟ್ರಾ ಹೇರ್ಸ್ ಬಂದುಬಿಟ್ಟಿರುತ್ತೆ. ಅಂಥವರು ಕೂಡ ಈ ಒಂದು ಪ್ಲಕ್ಕರನ್ನು ಉಪಯೋಗಿಸ್ಕೊಂಡು ನಾವು ಐಬ್ರೋ ಶೇಪನ್ನು ನೀಟಾಗಿ ಮಾಡ್ಕೊಳ್ಬೋದು. ಒನ್ಸ್ ನೀವು ಐಬ್ರೋ ಶೇಪನ್ನು ಮಾಡಿಸ್ಕೊಂಡಿದ್ರು ಕೂಡ ಇದರಲ್ಲಿ ನೀವು ನೀಟಾಗಿ ಐಬ್ರೋವನ್ನು ಮಾಡಿಸ್ಕೊಳ್ಬೋದು. ಸೊ ಬನ್ನಿ ತೋರಿಸ್ತೀನಿ. ಈ ಒಂದು ಪ್ಲಕ್ಕರನ್ನು ಉಪಯೋಗಿಸ್ಕೊಂಡು ನಾವು ಐಬ್ರೋದು ಹೇರ್ಸ್ಗಳನ್ನ ರಿಮೂವ್ ಮಾಡಬೇಕಾದ್ರೆ ಐಬ್ರೋ ಯಾವ ಒಂದು ಡೈರೆಕ್ಷನಲ್ಲಿದೆ ಆ ಡೈರೆಕ್ಷನಲ್ಲಿ ಈ ಥರ ಪುಲ್ ಮಾಡಬೇಕು. ಅಂದರೆ ಈಗ ಐಬ್ರೋಸ್ಗಳು ಈ ಡೈರೆಕ್ಷನಲ್ಲಿ, ಈ ಒಂದು ಡೈರೆಕ್ಷನಲ್ಲಿದೆ, ಈ ಡೈರೆಕ್ಷನಲ್ಲೇ ಪುಲ್ ಮಾಡಬೇಕು. ಆಪೋಸಿಟ್ ಡೈರೆಕ್ಷನಲ್ಲಿ ಪುಲ್ ಮಾಡಬಾರ್ದು, ಯಾಕಂದರೆ ಬೇಗ ಬರೋದಿಲ್ಲ. ಐಬ್ರೋ ಥ್ರೆಡ್ಡಿಂಗನ್ನು ಮಾಡಿಸ್ಕೊಳ್ತೀರಲ್ಲ, ಅದಕ್ಕಿಂತ ಕೂಡ ತುಂಬಾ ಈಸಿಯಾಗಿ ನೀವು ಮಾಡ್ಕೊಳ್ಬೋದು ಮನೆಯಲ್ಲೇ. ಅಷ್ಟು ಕೂಡ ನೋವು ಆಗೋದಿಲ್ಲ. ನೀವು ಐಬ್ರೋ ಥ್ರೆಡ್ಡಿಂಗನ್ನು ಮಾಡಿಸ್ತೀರಲ್ಲ, ಅಷ್ಟು ಕೂಡ ಪೇಯ್ನ್ ಆಗೋದಿಲ್ಲ, ತುಂಬಾ ಈಸಿಯಾಗಿ ಕೂಡ ಮಾಡ್ಕೊಳ್ಬೋದು. ಇಲ್ಲೂ ಅಷ್ಟೇ, ಐಬ್ರೋ ಡೈರೆಕ್ಷನ್ಸ್ ಯಾವ ಸೈಡಲ್ಲಿದೆ ಆ ಸೈಡಲ್ಲೇ ನೀಟಾಗಿ ನೋಡ್ಕೊಂಡು ಪುಲ್ ಮಾಡಿಕೊಡಿ. ಐಬ್ರೋ ಯಾವ ಒಂದು ಡೈರೆಕ್ಷನಲ್ಲಿ ಇರುತ್ತೆ, ಈಗ ಈ ಒಂದು ಸ್ಟ್ರೈಟ್ ಈ ಕಡೆ ಎಲ್ಲ ಈ ಸ್ಟಾರ್ಟಿಂಗ್ ಎಲ್ಲ ಸ್ಟ್ರೈಟ್ ಈ ಥರ ಇರುತ್ತಲ್ಲ, ಈ ಒಂದು ಡೈರೆಕ್ಷನಲ್ಲೇ ಪುಲ್ ಮಾಡಬೇಕು. ಈ ಥರ ಪುಲ್ ಮಾಡೋದ್ರಿಂದ ಏನಪ್ಪ ಅಂದರೆ ನಮಗೆ ಬೆನಿಫಿಟ್ಸು, ಜಾಸ್ತಿ ಪೇಯ್ನ್ ಆಗೋದಿಲ್ಲ. ಅಂದರೆ ಆಪೋಸಿಟ್ ಡೈರೆಕ್ಷನಲ್ಲಿ ಪುಲ್ ಮಾಡಿದ್ರೆ ಪೇಯ್ನ್ ಆಗುತ್ತೆ, ಬಟ್ ಈ ಒಂದು ಟಿಪ್ಸನ್ನು ಉಪಯೋಗಿಸ್ಕೊಂಡು ನೀವು ಪುಲ್ ಮಾಡೋದ್ರಿಂದ ಜಾಸ್ತಿ ಪೇಯ್ನ್ ಆಗೋದಿಲ್ಲ, ಬೇಗನೆ ಈಸಿಯಾಗಿ ಕೂಡ ಬರುತ್ತೆ. ನೋಡಿ ಎಷ್ಟೊಂದು ನೀಟಾಗಿ ಬಂದಿದೆ ಅಂತ. ಎಲ್ಲಿ ಎಕ್ಸ್ಟ್ರಾ ಹೇರ್ಸ್ಗಳಿದೆ ಅದನ್ನು ನಾವು ರಿಮೂವ್ ಮಾಡ್ಕೊಳ್ಳೋದಷ್ಟೇ. ತುಂಬಾ ನೀಟಾಗಿ ಕೂಡ ಬರುತ್ತೆ, ಪಾರ್ಲರ್ಗಿಂತ ತುಂಬಾ ಚೆನ್ನಾಗಿ ಕೂಡ ಮಾಡ್ಕೊಳ್ಬೋದು. ಕೆಲವೊಂದು ಪಾರ್ಲರ್ಗಳಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ತುಂಬಾ ಸಣ್ಣ ಕೂಡ ಮಾಡಿಬಿಡ್ತಾರೆ, ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ಅಂಥವರು ಕೂಡ ಈ ಒಂದು ಟ್ರಿಕ್ಸನ್ನು ಉಪಯೋಗಿಸ್ಕೊಂಡು ನಿಮಗೆ ಎಷ್ಟು ಸೈಜಲ್ಲಿ ಬೇಕು ಅದನ್ನು ಮಾರ್ಕ್ ಮಾಡಿಕೊಂಡು ನೀವೇ ಕೂಡ ಐಬ್ರೋವನ್ನು ಮಾಡ್ಕೊಳ್ಬೋದು. ಸೊ ನೋಡಿ, ನನ್ನ ಐಬ್ರೋ ಕೂಡ ಫಿನಿಶಿಂಗ್ ಆಗಿದೆ, ತುಂಬಾ ನೀಟಾಗಿ ಕೂಡ ಬರುತ್ತೆ. ನಿಮಗೆ ಯಾವ ಸೈಜ್ ಬೇಕು ಅಂತ ನೋಡಿಕೊಂಡು ನೀವೇ ಕೂಡ ಮಾಡ್ಕೊಳ್ಬೋದು. ಈ ಒಂದು ಟಿಪ್ಸನ್ನು ಉಪಯೋಗಿಸ್ಕೊಂಡು ನೀವು ಐಬ್ರೋನ ಮನೆಯಲ್ಲೇ ಮಾಡ್ಕೊಳ್ಬೋದು. ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟೊತ್ತು ವಿಡಿಯೋನ ವಾಚ್ ಮಾಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ನೆಕ್ಸ್ಟ್ ಒಂದು ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.